ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್ ಅಂತೇಳಿ ಇವತ್ತಿನ ದಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಿನ ವ್ಲಾಗ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೋಡ್ತೀರಲ್ವ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನೂ ಆಗಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಅವತ್ತಿನ ದಿನ ಮನೇಲಿದ್ದರೆ ಗೃಹಿಣಿಯರದು ಗೊತ್ತೇ ಇರುತ್ತಲ್ಲ, ಹೌಸ್ ವೈಫ್ ಅವ್ರದ್ದು ಮನೆ ಮತ್ತು ಅಡುಗೆ ಮಕ್ಕಳು ಇದೇ ಇರುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪ ಶಾಪಿಗೆ ಕೂಡ ಹೋಗ್ತಾ ಇಲ್ವಲ್ಲ, ಅಮ್ಮ ನೋಡಿ ಮಾತಾಡ್ತಿದ್ದಾಳೆ, ವಾಯ್ಸ್ ಓವರ್ ಕೊಡ್ತಾಯಿದ್ರೆ. ಮನೇಲಿದ್ದರೆ ನಿಜವಾಗ್ಲೂ ತುಂಬಾ ಕೆಲಸ ಇರುತ್ತೆ. ನನಗೇನೋ ಕೆಲಸಕ್ಕೆ ಹೋಗಿ ಬಂದು ಮನೆ ಕೆಲಸ ಮಾಡ್ಕೊಳ್ಳೋದು ಇಷ್ಟ ಅನ್ನಿಸ್ತಾ ಇರುತ್ತೆ. ರೂಢಿ ಆಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಒಟ್ಟಿಗೆ ಯಾರೋ ಸಿಕ್ಕಿದ್ರೆ ಅಂತೇಳಿ ನಾನು ಸ್ವಲ್ಪ ಮನೆಯಲ್ಲೇ ಇಟ್ಕೊಂಡೆ. ಆದಮೇಲೆ ಈ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕೋಷ್ಟೊತ್ತಿಗೆ ಯಾಕೆ ಲೇಟ್ ಆಯಿತು ಅಂದರೆ ಎಡಿಟಿಂಗ್ ಮಾಡೋಷ್ಟೊತ್ತಿಗೆ ಹೋಗ್ತಾರಿರಲಿಲ್ಲ ಶಾಪಿಗೆ. ಸರಿಯಾಗಿ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ಮತ್ತು ಅವ್ರ ಮಗು ಇದೆ, ಕಿರಿಕಿರಿ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ಗಲಾಟೆ ಮಾಡ್ತಿದ್ದಾರೆ ಫ್ರೆಂಡ್ಸ್. ಎಡಿಟಿಂಗ್ ಮಾಡ್ತಾಯಿದ್ರೆ ಅದಾದಮೇಲೆ ಸಂಜೆ ಇಡ್ಲಿ ಕೂಡ ರುಬ್ಬೋದಿತ್ತು, ರುಬ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಮಕ್ಕಳು ಅಥವಾ ನಾನು ಏನಾರು ಆಯಿತು ಅಂದರೆ ಇಡ್ಲಿನೋ ದೋಸೆನೋ ಮಾಡ್ಕೋಬೋದು. ದೋಸೆ ಇಡ್ಲಿಗೆ ಮಾಡೋಕ್ಕಾಗಲ್ಲ ನೋಡಿ. ಇಷ್ಟು ಥರ ತರ್ತರಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಕೂಡ. ನೋಡಿ ಮಕ್ಕಳು ಕೂಡ ಹಾಯ್ ಮಾಡ್ತಾಯಿದ್ದಾರೆ. ಇಡ್ಲಿಗೆ ಮಾಡಿದ್ರೆ ದೋಸೆ ಕೂಡ ಮಾಡ್ಕೋಬೋದು. ಅದು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಮೇಲೆ ಕೆಳಗೆ 2 ಪಾತ್ರೆಯಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ. ಇಟ್ಟಿದ್ದೀನಲ್ಲ ಅದು ಉಬ್ಬಬೇಕಲ್ವ, ಹಾಗಾಗಿ ಇನ್ನೊಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಇದೊಂದು 3 ಟೈಮ್ಸ್ ಬರುತ್ತೆ. ಅಕಸ್ಮಾತ್ ಅಮ್ಮ ಏನಾದ್ರು ಬಂದರೆ ಅಮ್ಮ ಕೂಡ ಕೊಟ್ಟು ಕಳಿಸ್ತೀನಿ ಅಲ್ವಾ, ಹಾಗಾಗಿ ಇಟ್ಟಿರ್ತೀನಿ. ಅಮ್ಮ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹಾಗಾಗಿ ಕ್ಯಾಮ್ರಾ ಉಲ್ಟಾ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಅದಾದಮೇಲೆ ಅದೆಲ್ಲ ಆಯಿತು. ಮತ್ತು ಮಕ್ಕಳನ್ನ ಮಲಗಿಸಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಚಕ್ಲಿ ಮಾಡೋಣ ಅಂದ್ಬಿಟ್ಟು, ಹಬ್ಬ ಇತ್ತಲ್ವ ಮಂಜು, ಚಕ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಹಿಟ್ಟೆಲ್ಲ ಕಲಿಸ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅವ್ರನ್ನ ಮಲಗಿಸಿದ್ದೆ ನೋಡಿ. ಅಮ್ಮ ಎದ್ಬಿಟ್ಟು ಮಾತಾಡಿಸ್ತಾ ಇದ್ದಾಳೆ. ನಾನು ಬೇಗ ಮಾಡೋಣ, ಅವ್ರು ಎದ್ಬಿಟ್ರೆ ನನಗೆ ಏನೋ ಒಂಥರ ಟೆನ್ಷನ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಬಂದು ಕಿರಿಕಿರಿ ಮಾಡೋದಾಗಲಿ, ಇಲ್ಲ ಕೂಗ್ತಾ ಇರ್ತಾರೆ, ಕಿರ್ಚ್ತಾ ಇರ್ತಾರೆ, ಏನೋ ಒಂದು ಕೆಲಸ ಅವ್ರದ್ದಂತ ಇದ್ದೇ ಇರುತ್ತೆ. ಹಾಗಾಗಿ ಮಾಡೋಣ ಬೇಗ ಅಂತ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಅಂದರೆ ಅಮ್ಮ ಬಂದಾಗೆಲ್ಲ ಮಾಡ್ಕೊತಾ ಇದ್ವಿ. ನಾನು ಈ ಥರ ಮಾಡಿರೋದ್ರಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಹೇಳಿದ್ರು ಇನ್ನೂ ಸ್ವಲ್ಪ ಸ್ಮೂತ್ ಬರಬೇಕು ಅಂತ. ಅವ್ರ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ. ಅವ್ರು ಲೇಟಾಗಿ ಬಂದರು ನೈಟು. ನಾನು ಕೊಟ್ಬಿಟ್ಟು ಸುಮ್ಮನೆ ಅದೇ, ನನಗೆ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ಬೇಗ ಮಾಡೋಣ ಅಂತ ಲಾಸ್ಟ್ ಟೈಮ್ ಹಿಂಗೆ ಎಣ್ಣೆ ಮಾಡ್ಕೊತ ಮೈ ಮೇಲೆ ಹಾಕ್ಕೊಂಬಿಟ್ಟಿದ್ದೆ ಫ್ರೆಂಡ್ಸ್. ಫುಲ್ಲು ಬೊಬ್ಬೆ ಬಂದು ಯಾಕೆ ಕೇಳೋಣ. ಅದಕ್ಕೆ ಒಂದು ಟಿಪ್ ಹೇಳ್ತೀನಿ ನೆಕ್ಸ್ಟು, ಸುಟ್ಟಾಗ ಏನು ಹಾಕಿದ್ದೀನಿ ಅಂತ. ಹಾಗೆ ವಿಡಿಯೋ ನೋಡ್ತಾಯಿರಿ. ಇಗ್ನೋರ್ ಮಾಡಿ ಫ್ರೆಂಡ್ಸ್. ಮಕ್ಕಳು ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿದ್ದಾರೆ ನೋಡಿ. ಈ ಕಲರ್ ಬರಬೇಕು, ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತೇನೋ ಅಂತ. ಅವಾಗವಾಗ ನಿಜವಾಗ್ಲೂ ನನಗೂ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾಕೆಂದರೆ 2 ಮಕ್ಕಳು ಇಟ್ಕೊಂಡು ಒಬ್ಬರಾದರೆ ಹೆಂಗೋ ಮಾಡ್ಬೋದು. ಚಕ್ಲಿ ಮಾಡಿಕೊಂಡೆ. ಅದ್ರ ಜೊತೆಗೆ ನಾಳೆನೇ ಹಬ್ಬ ಇದ್ದಿದ್ದರಿಂದ ಶಿವರಾತ್ರಿ ಹಿಂದಿನ ದಿನದ ಬ್ಲಾಗ್ ಇದು. ನೈಟ್ ಆಯ್ತಲ್ವ, ಇನ್ನೇನು ಕತ್ಲೆ ಆಗಿದೆ ಅಂದ್ಬಿಟ್ಟು, ಆಗ್ತಾಯಿದೆಯಲ್ವಾ, ಏನಾಗಲ್ಲ ಅಂದ್ಬಿಟ್ಟು ಕಟ್ಟಿದೆ.
ಟಮಟ ಕೂಡ ಒಂದು ಟೈಪ್ದು ಮಾಡಿದೆ. ನಮ್ಮ ಮನೆಗೆ ಹೋಗ್ತಿದ್ವಿ, ಅಮ್ಮಗೊಂದೆರಡು ತಗೊಂಡೋಗಿ. ಜಾಸ್ತಿ ತಿನ್ನಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಅಂತೇಳಿ, ಅಂದರೆ ಈ ಸಲ ಮಕ್ಳಿಗೆ ಸ್ವಲ್ಪ ತಿಂದರು, ಖುಷಿ ಆಯಿತು. ಮತ್ತು ಅಮ್ಮ ಮನೆಯಿಂದ ಕೂಡ ಸ್ವಲ್ಪ ಕಳಿಸಿದ್ರು. ಅಮ್ಮು ನೋ ನಮಸ್ತೆ, ನಮಗೆ ಹೇಳ್ತಾಯಿದ್ರು ನಮಸ್ತೆ ಮಾಡು ನಮಸ್ತೆ ಅಂತ. ಅದನ್ನೇ ಮಾಡ್ತಾಯಿದ್ಲು. ಮೇಲುಗಡೆ ಅವ್ನು ಮಂಜು ಇನ್ನೂ ಮಲ್ಕೊಂಡಿದ್ದೆ, ಎದ್ದಿರಲಿಲ್ಲ. ಅಮ್ಮು ನೀರು ಕುಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಬಟ್ಟೆ ತೆಗಿಬೇಕಿತ್ತು ಫ್ರೆಂಡ್ಸ್, ಬಟ್ಟೆ ಎಲ್ಲ ತೆಗ್ದಿರಲಿಲ್ಲ, ಹಾಗೆ ಇತ್ತು. ಸರಿ, ಎಲ್ಲ ಒಣಗಿದ್ದನ್ನೆಲ್ಲ ತೆಗೆದ್ಬಿಟ್ಟು ಬೆಡ್ಶೀಟ್ಸು ಅದೆಲ್ಲ ಇತ್ತಲ್ವ, ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ವಿ. ಎಲ್ಲ ಸಪ್ರೇಟಾಗಿ ಎತ್ತಿಡಬೇಕು. ಇವತ್ತು ಜಾಸ್ತಿ ಅಂದರೆ ಮನೇಲಿದ್ರೆ ಇದೇ ಕೆಲಸ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಹೌಸ್ ವೈಫ್ ಕೆಲಸದ ಜೊತೆಗೆ ನಮ್ಮ ಹಸ್ಬೆಂಡ್ ನಮ್ಮದೇ ಲಾಂಡ್ರಿ ಇರೋದ್ರಿಂದ ನನಗೆ ಕೆಲಸ ಇರುತ್ತೆ ಮನೆ ಹತ್ರನೂ. ಮನೇಲಿ ಸುಮ್ಮನೆ ಇರೋಲ್ಲ. ಹಾಗೆ ಫಾಸ್ಟ್ ಮೂವಿಂಗ್ ಇಟ್ಟಿದ್ದೀನಿ. ವೀಡಿಯೋ ನೋಡೋಕೆ ನಿಮಗೂ ಬೋರ್ ಆಗಿಬಿಡುತ್ತೆ ಒಂದೇ ಕೆಲಸ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಇಡ್ತೀನಿ ಫ್ರೆಂಡ್ಸ್. ನಾನು ಯಾವಾಗ್ಲೂ ಬೋರ್ ಆಗದೆ ಇರಲಿ ಅಂದ್ಬಿಟ್ಟು, ಅಂದರೆ ಫಾಸ್ಟಾಗಿಟ್ಟರೆ ಸ್ವಲ್ಪ ಮಾಡೋ ಕೆಲಸಗಳು ಬೇಗ ಆಗ್ತಾ ಇರುತ್ತೆ, ಮತ್ತು ನೆಕ್ಸ್ಟ್ ಬೇರೆದು ಬರುತ್ತೆ. ಒಂದೇ ನೋಡಬೇಕು ಅಂದರೆ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೆಡ್ಶೀಟ್ಸು. ವೀಡಿಯೋ ನೋಡಿದ್ರೆ ಹಂಗಿದೆ ವಾಯ್ಸ್ ಓವರ್ ಕೊಡ್ತಾಯಿದ್ರಿ. ನನ್ನ ಮಕ್ಕಳು ಗಲಾಟೆ ನೋಡ್ಬೇಕು ನೀವು, ನೋಡಿ ಎಷ್ಟು ಮಾತಾಡ್ತಿದ್ದಾರೆ. ವಾಯ್ಸ್ ಓವರ್ ಕೊಡೋದು ವೀಡಿಯೋದಲ್ಲೂ ಮಾತಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡಲ್ಲೂ ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಸೈಲೆಂಟಾಗಿ ಇರಿ ಅಂದರೆ ಆಗ್ತಾಯಿಲ್ಲ. ಅವ್ರು ಮಲ್ಕೊಂಡ್ರೆ ನೈಟ್ 11 ಗಂಟೆಗೆ ಮಲ್ಕೊಳ್ತಾರೆ. ಎಡಿಟಿಂಗ್ ಮಾಡೋಕ್ಕೆ ಕೂಡ ಎಡಿಟಿಂಗ್ ಮಾಡುವಾಗ ನೈಟ್ ಆಗಿಬಿಟ್ಟಿರುತ್ತೆ. ಅವ್ರು ಮಲ್ಕೊಂಡಾಗ ಮಧ್ಯಾಹ್ನದ ಹೊತ್ತು ಹಾಗೆ ಹೀಗೆ ಮಾಡ್ಕೊತೀನಿ. ವಾಯ್ಸ್ ಓವರ್ ಕೊಡೋಕ್ಕಂತೂ ಆಗಲ್ಲ, ಸೈಲೆಂಟಾಗಿರಬೇಕು ಅಂದ್ಕೊಂಡಿರ್ತೀನಿ. ಆದರೆ ಏನು ಮಾಡೋದು, ಇವ್ರು ಎದ್ದಾಗೆ ಮಾಡೋಣ ಸೈಲೆಂಟಾಗಿರಿ ಅಂತ ಹೇಳಿದ್ರೆ ನೋಡಿ ಎಷ್ಟೆಲ್ಲ ಗಲಾಟೆ ಮಾಡ್ತಾಯಿದ್ದಾರೆ. ಹಾಗೆ ಟಿ ವಿಯಲ್ಲಿ ಕೂಡ ಗೊಂಬೆ ಹಾಕಿ ಕೂರಿಸಿದ್ದೀನಿ, ಬಟ್ ಅವ್ರು ನೋಡ್ತಾ ಇಲ್ಲ. ಅವ್ರದ್ದೇ ಆಟ, ಅವ್ರದ್ದೇ ಗಲಾಟೆ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇಲ್ಲೇ ಬಸಳೆ ಸೊಪ್ಪಿಂದ ಇಟ್ಟಿದ್ದೆ, ಫುಲ್ ಒಣಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಚೆನ್ನಾಗಿ ಹಬ್ತಾ ಇತ್ತು ಅಂದ್ಬಿಟ್ಟು ಮೇಲೆ ತಂದಿಟ್ಟೆ, ನೋಡಿದ್ರೆ ಆರೈತೆ. ಅದಾದಮೇಲೆ ಪಕ್ಷಿ ಕೂಡ ಈಗ ಸಮ್ಮರ್ ಅಲ್ವಾ, ಗಿಡಗಳಿಗೆಲ್ಲ ಇಟ್ಟೆ. ಫಾಸ್ಟ್ ಮೂವಿಂಗ್ ಇಟ್ಟರೆ ಇದೆ ಫ್ರೆಂಡ್ಸ್. ನಾನು ಹೇಳ್ತಾ ಹೋಗ್ತಿರ್ತೀನಿ, ಅಲ್ಲೊಂದು ಇಲ್ಲೊಂದು ಥರ ಕಾಣಿಸುತ್ತೆ. ಹೂವು ಗಿಡಗಳಲ್ಲೆಲ್ಲ ಚೆನ್ನಾಗಿ ಹೂವು ಬಂದಿತ್ತು, ಮತ್ತು ಬೇವಿನ ಸೊಪ್ಪೆಲ್ಲ ಒಣಗೋಗ್ಬಿಟ್ಟಿತ್ತು. ಆ ಗಿಡ ತೋರಿಸಿದ್ನೆಲ್ಲ ಪಾರಿಜಾತದ್ದು ಅದೆಲ್ಲ ಬಿದ್ದು ಫುಲ್ ಗಲೀಜು ಆಗ್ತಾಯಿತ್ತು. ಅದನ್ನು ತೋರಿಸ್ದೆ ಮೇಲಿಂದ ನಾನು. ಆಮೇಲೆ ನಂದು ಮಿನಿ ಗಾರ್ಡನ್ ಅಂತಲೇ ಹೇಳ್ಬೋದು. ದೊಡ್ಡ ಪಾಟ್ ತರ್ಸೋಣ ಅಂದ್ಕೊಂಡೆ ಫ್ರೆಂಡ್ಸ್. ನನ್ನ ಹಸ್ಬೆಂಡು ಲಾಸ್ಟ್ ಟೈಮ್ ಮನೆ ಶಿಫ್ಟ್ ಮಾಡುವಾಗ ಒಂದಷ್ಟು ಪಾಟ್ನ ಎಸ್ಬಿಟ್ಟು ಬಂದ್ವಿ, ಒಂದಷ್ಟು ಹೊಡೆದೋಯ್ತು, ಒಂದಷ್ಟು ಕೊಟ್ಬಿಟ್ಟು ಬಂದ್ವಿ. ಈ ಥರನೇ ಆಯಿತು ನೋಡಿ. ಆದರೂ ಮಿನಿ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಈಗ ಕೆಲಸದವ್ರ ಶಾಪಲ್ಲಿ ಯಾರೋ ವರ್ಕರ್ ಇದ್ರು ಅಂದ್ಬಿಟ್ಟು ಸಪ್ರೇಟ್ ಮಣ್ಣೆಲ್ಲ ತೊಗೊಂಡು ಬಂದು ಈ ಥರ ನಾನೇ ಮಾಡ್ಕೊಂಡಿದ್ದೀನಿ. ಪಾಟ್ ಸ್ವಲ್ಪ ಬುಕ್ ಮಾಡಿದ್ದೆ, ಅದು ಬಂದಿತ್ತು, ಅದರಿಂದ ಈ ಥರ ಮಾಡಿಕೊಂಡೆ. ಇದು ದಾಸವಾಳ ಗಿಡ ಚೆನ್ನಾಗಿ ಬಿಡುತ್ತಿತ್ತು ಫ್ರೆಂಡ್ಸ್. ಅಥವಾ ಈ ನಡುವೆ ಬಿಡ್ತಾನೆ ಇಲ್ಲ. ಈ ಹೂವು ಚಿಕ್ಕದು ಗಿಡ ಈಗ ಬಿಡ್ತಾ ಇದೆ, ಏನೋ ಗೊತ್ತಿಲ್ಲ ಅದಕ್ಕೆ ಏನಾಗಿದೆ ಅಂತ. ನೋಡೋಣ, ಗೊಬ್ಬರ ಎಲ್ಲ ಸ್ವಲ್ಪ ತಂದು ಹಾಕಬೇಕು ಅಂದ್ಕೊತಾ ಇದ್ದೀನಿ. ಯಾಕಂದ್ರೆ ಗಿಡ ಮನೆ ಹತ್ರ ಇರಬಾರ್ದು ಅಂತಾರೆ. ನನಗೆ ಏನಾದರೂ ಗೊತ್ತಿದ್ರೆ ತಿಳಿಸಿ, ನನಗೆ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ. ನನಗೊಂದಿಬ್ಬರು ಇದ್ದರೆ ಒಳ್ಳೆಯದು. ಒಬ್ಬರು ಎಲ್ಲರೂ ಬೇಡ, ಇರಲಿ ಅಂದರು, ಒಬ್ಬರು ಬೇಡ ಅಂದರೆ ಗೊತ್ತಿಲ್ಲ. ನಾನೆಲ್ಲ ಕ್ಲೀನ್ ಮಾಡಿದ್ದೆ. ಮಂಜು ನೋಡಿ ಅದೇ ಮಲ್ಕೋ ಬಂದು ಹೇಳಿದ್ರೆ ಎಲ್ಲ ಆಟ ಸಾಮಾನೆಲ್ಲ ತಂದುಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಆಟ ಆಡಿ ಮಲ್ಕೊಂಡು ಒಂದು ಲೇಟಾಗಿದ್ದ. ಇನ್ನು ಅಷ್ಟೆಲ್ಲ ಕೆಲಸ ಮಾಡಿ ಬರೋಷ್ಟಕ್ಕೆ ಅಮ್ಮ ಮಗಳು ಆಮೇಲೆ ಬಂದು ಎಬ್ಬಿಸಮ್ಮ ಅಂತ ಹೇಳಿಬಿಟ್ಟು ಎಬ್ಬಿಸ್ತಾ ಇದ್ದಾಳೆ. ಮಾಡೋದಿಲ್ಲ ಮಕ್ಕಳಿರುವಾಗ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಅವನು ಎದ್ದು ಬಂದು ಆ ಕಾರೆಲ್ಲ ನೋಡ್ಬಿಟ್ಟು ಫ್ರೆಂಡ್ ಮನೇಲಿ ಅದಿದೆ ಅಂತ, ನನ್ನ ಫ್ರೆಂಡ್ ಮನೇಲಿ 2, 3 ಇದೆ ನೋಡಿ ಕೌಂಟ್ ಮಾಡ್ತಾ ಇದ್ದಾನೆ. ನನ್ನ ಫ್ರೆಂಡ್ ಅವನದು ಎಷ್ಟಿತ್ತು, ಎಷ್ಟಿತ್ತು, ಈ ಕಲರ್ ಇದೆ, ಆ ಕಲರ್ ಇದೆ ಅಂತ. ಈಗಂತೂ ತುಂಬಾ ಮಾತಾಡ್ತಾನೆ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿ. ಕೈ ಬೇರೆ ಎಣ್ಣೆ ಹಾಕೊಂಡ್ಬಿಟ್ಟೆ ನಾನು ಮಾಡಿದಾಗಲ್ಲ. ಅದಾದಮೇಲೆ ನೋಡಿ ಈ ಥರ ಫುಲ್ಲು ರೆಡ್ ಆಗಿಬಿಟ್ಟಿತ್ತು. ಸೊ ಅದು ಬೊಬ್ಬೆ ಬಂದಿಲ್ಲ, ನೀರು ಹಾಕ್ಲಿಲ್ವಲ್ಲ, ಹಾಗಾಗಿ
ಅದಕ್ಕೆ ಸ್ವಲ್ಪ ಅಲೋವೆರಾ ಹಾಕಿದ್ರೆ ನಿಜವಾಗ್ಲೂ ತಣ್ಣಗಾಗುತ್ತೆ ಫ್ರೆಂಡ್ಸ್. ನನಗಂತೂ ಅಲೋವೆರಾ ಲಾಸ್ಟ್ ಟೈಮ್ ಅಂತೂ ಈಗಾದ್ರೆ ಸ್ವಲ್ಪ ಆಗಿದೆ ಬಿಡಿ, ಲಾಸ್ಟ್ ಟೈಮ್ ಅಂತೂ ತುಂಬಾ ಆಗ್ಬಿಟ್ಟಿತ್ತು, ಅಷ್ಟಿಷ್ಟ ಆಗಿರಲಿಲ್ಲ ಬಿಡಿ. ಮತ್ತು ವೀಡಿಯೋದಲ್ಲಿ ಕೂಡ ನಾನು ತೋರಿಸ್ಲಿಲ್ಲ. ಆದಮೇಲೆ ಬಳೆ ತೊಗೊಂಡು ಬಂದಿದ್ದೆ, ಬಳೆ ಹಾಕ್ಕೊಂಡಿದ್ದೆ. ಹಬ್ಬ ಇತ್ತಲ್ವ ನಾಳೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡಿದ್ದೆ. ಚಕ್ಲಿ ಮಾಡಿದ್ನಲ್ವ, ಸರಿ ಎದ್ರು ಅವರು ಕೂಡ. ಅಮ್ಮ ಕೊಟ್ಟಿದ್ದೆ, ಟೇಸ್ಟ್ ನೋಡಿದ್ಲಿ, ನನಗೆ ಕೊಟ್ಟಿರಲಿಲ್ಲ. ಇವನು ಕೂಡ ಟೇಸ್ಟ್ ನೋಡಿ ಸೂಪರ್ ಇದೆ ಮಮ್ಮಿ ಅಂತ ಹೇಳ್ದೆ, ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ. ನಾನು ಫಸ್ಟಿಗೆ ಒಂದೆರಡು ಸಲ ತಿಂದ್ಬಿಟ್ಟಿದ್ದೆ ಅನ್ಕೋತೀನಿ. ಅದಾದಮೇಲೆ ಇದು ನೈಲ್ ಪಾಲಿಶ್ನ ಅಕ್ಕಿ ಇರಲಿಲ್ಲ ಫ್ರೆಂಡ್, ನಾನು ತುಂಬ ದಿನ ಆಗಿತ್ತು. ಸರಿ ಹಬ್ಬ ಇತ್ತಲ್ವ, ಮೆಹಂದಿ ಅಂತೂ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು, ಮೊದಲೆಲ್ಲ ಹಬ್ಬ ಎಲ್ಲ ಬಂದರೆ ನಮ್ಮಮ್ಮ ಪಾಪ ತಂದು ಕೊಡ್ತಾಯಿದ್ರು. ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಸ್ವಲ್ಪ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಬ್ಬ ನಾಳೆದು ಅಂದರೆ ಎಲ್ಲ ತೊಗೊಂಬರೋದು, ನೈಟ್ ಕೂತ್ಕೊಂಡು ಹಾಕೋ ಅಂತ ಹೇಳೋದು ಎಲ್ಲ ಮಾಡ್ತಾಯಿದ್ರು. ಅದು ಬ್ಲೌಸ್ನ ಡಿಸೈನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ನ ಕಟ್ ಮಾಡಿ ಹೊಲಿಬೇಕು, ಸ್ವಲ್ಪ ಕಟ್ ಮಾಡಾಗೆ ಇಟ್ಟಿದ್ದೀನಿ. ಅರ್ಧ ಫಿನಿಶಿಂಗ್ ಆಗಿದೆ, ಅರ್ಧ ಫಿನಿಶಿಂಗ್ ಆಗಿಲ್ಲ. ಅದಾದಮೇಲೆ ಅಡುಗೆಗೆ ಹೊಲಿತಾ ಕೂತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ಟೈಮ್ ಆಗಿದ್ದೇ ಗೊತ್ತಿಲ್ಲ. ಅದನ್ನು ನಿಮ್ಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಟ್ಟು, ಟೈಮ್ ಬೇರೆ ಆಯಿತು. ಸರಿ ಬಂದು ಬೆಳ್ಳುಳ್ಳೆಲ್ಲ ಸುಲ್ಕೊಂಡ್ಮೇಲೆ ಈ ಥರ ಹೆಚ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ, ನೀವು ಟ್ರೈ ಮಾಡ್ಬೋದು. ಬ್ಯಾಚುಲರ್ಸ್ಗಂತೂ ಸೂಪರಾಗಿರುತ್ತೆ, ವರ್ಕಿಂಗ್ ವುಮೆನ್ಸ್ಗೆ ಇದೆಲ್ಲ ಸೂಪರಾಗಿರುತ್ತೆ ಈ ರೆಸಿಪಿ. ಚೆಕ್ ಮಾಡಿ ನೋಡಿ. ಈರುಳ್ಳಿ ಬೆಳ್ಳುಳ್ಳಿನ ಸ್ಲೈಸ್ ಮಾಡ್ಕೋಬೇಕು, ಹಾಕ್ಬಾರ್ದು ಫ್ರೆಂಡ್ಸ್, ಹೆಚ್ಚು ಹಾಕ್ಕೋಬೇಕು. ಅದಾದಮೇಲೆ ಈ ಮೆಣಸಿನ್ಕಾಯಿ ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಣ್ಣದಾಗಿ ಹೆಚ್ಚಿದ್ರೆ ಮಕ್ಕಳಿದಾರಲ್ವ, ಅವ್ರಿಗೆ ಸಿಗಲ್ಲ ಅಂದ್ಬಿಟ್ಟು. ಸಾರಿ ಫ್ರೆಂಡ್ಸ್, ಮಕ್ಕಳಿಗೆ ಗಲಾಟೆ ಮಾಡ್ತಿದ್ದಾರೆ, ಇಗ್ನೋರ್ ಮಾಡಿ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್, ಮಾಮೂಲಿ ಹೆಂಗೆ ಆಯಿಲ್ ಹಾಕ್ತೀವಿ ಆ ಥರ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕಿದ್ದೀನಿ, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೆಂಪು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಸ್ವಲ್ಪ ತುಂಬಾ ಬೇಯಿಸ್ಕೋಬೇಡ್ದು, ನಾರ್ಮಲ್ ಕಲರ್ ಬರ್ತಾಯಿದೆ ಅನ್ನುವಾಗ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು ಮೂರನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ನಿಮ್ಮಿಷ್ಟ ಫ್ರೆಂಡ್ಸ್, ಆಮೇಲಾದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಬೇಯುವಾಗ ಹಾಕೋದು, ಸ್ವಲ್ಪ ಬೇಗ ಬೇಯುತ್ತೆ ಅಂದ್ಬಿಟ್ಟು. ಅಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಆಮೇಲೆ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಗರಂ ಮಸಾಲ ಹಾಕಿಟ್ಟು ನೋಡಿ ತೋರಿಸಿದ್ದೀನಿ. ಅದಾದಮೇಲೆ ನಿಮಗೆ ಬೇಕು ಖಾರಕ್ಕೆ ಅಂದರೆ ಸ್ವಲ್ಪ ಇನ್ನೂ ಖಾರ ತಿನ್ತೀನಿ ಅಂದರೆ ಮೆಣಸಿನ್ಕಾಯಿ ಒಂದೆರಡು ಕಮ್ಮಿ ಹಾಕ್ಕೊಂಡು ಖಾರದ ಪುಡಿ ಕೂಡ ಹಾಕ್ಕೋಬೋದು. ಬಟ್ ಕಲರ್ ಈ ಥರ ಬರುತ್ತೆ. ಇಲ್ಲಾಂದರೆ ಇದಕ್ಕೆ ಒಂದೆರಡು ಬೇಕಿದ್ದರೆ ಎಗ್ಗು ಕೂಡ ಹಾಕ್ಕೋಬೋದು. ಎಗ್ಗನ್ನೇನು ಅಂದರೆ ಸಪ್ರೇಟ್ ಫ್ರೈ ಏನು ಮಾಡೋಗಿಲ್ಲ ಫ್ರೆಂಡ್ಸ್, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಸ್ವಲ್ಪ ಫುಲ್ಲು ಸುತ್ತ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಎಣ್ಣೆ ಇರುತ್ತಲ್ವ ಅಲ್ಲಿಗೆ ಮೊಟ್ಟೆ ಒಡೆದು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಲ್ಲೇ ಬೇಯುತ್ತೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದ್ರೆ ಆ ಥರ ತೋರಿಸ್ತೀನಿ. ನಾನಿವತ್ತು ವೆಜ್ಜಿಗೆ ಮಾಡಿದ್ನಲ್ವ, ಉಂಡೆ ಎಲ್ಲ ಮಾಡಿದ್ದನ್ನು ಎತ್ತಿಟ್ಕೊಂಡೆ, ಫುಲ್ ಅಳ್ಬಿಟ್ಟಿದ್ದೆ ಫ್ರೆಂಡ್ಸ್ ಕಿಚನ್ನ. ಅದಾದಮೇಲೆ ಒಂದೊಂದೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡಾದ್ಮೇಲೆ ಫುಲ್ಲು ಚಕ್ಲಿ ಎಲ್ಲ ಮಾಡಿದ್ದೆಲ್ಲ ಇತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕೆಲಸ ನೋಡಿ, ಮಾಡೋದು ಅಡುಗೆ ಎಲ್ಲ ಆಯಿತು. ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ. ಫುಲ್ ಪಾತ್ರೆ ಮಾತ್ರ ಬಿತ್ತು. ಪಾತ್ರೆ ಒಂದು ರೌಂಡ್ ತೊಳೆದಿದ್ದೆ, ಮತ್ತೊಂದು ರೌಂಡ್ ಬಿತ್ತು ಫ್ರೆಂಡ್ಸ್. ತೊಳೆದ್ಬಿಟ್ಟೆ ಎಲ್ಲ ಇದಕ್ಕೆ ಹೋಗಿದ್ದೆ, ಸ್ಟಿಚಿಂಗಿಗೆ ಸ್ಟಿಚ್ ಮಾಡೋಣ ಅಂತ. ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡ್ತಿಲ್ಲ ಫ್ರೆಂಡ್ಸ್, ನನಗಷ್ಟೇ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಅಥವಾ ನಮ್ಮದೇನಾರಿದ್ರೆ ಅಂದರೆ ಹಿಂಗೆ ಚಿಕ್ಕ ಪುಟ್ಟದ್ದೇನಾದರೂ ಇದ್ದರೆ ನಾನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಸ್ವಲ್ಪ ಚಿಕ್ಕ ಮಕ್ಕಳಿರೋದ್ರಿಂದ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡೋ ಅಷ್ಟು ಟೈಮ್ ಸಿಗೋದಿಲ್ಲ. ನನ್ನದು ಒಂದು ಆಸೆ ಅನ್ನೋದೊಂದಿದೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇದು ಮಂಜು ಬರ್ಡೇ ಈ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಬಟ್ ಈ ವಿಡಿಯೋ ಎಡಿಟಿಂಗ್ ಮಾಡುವಾಗ ಅದೇ ಮಾರ್ಚ್ ಮಂತಲ್ಲಿ ಬರ್ತಡೇ ಇರುತ್ತಲ್ವ, ಆ ಮಂತಲ್ಲೇ ಒಂದು ಬರ್ತಡೇ ಅವ್ರ ಡೇ, ಮಂಜುದು ಮತ್ತು ಅಮ್ಮದು ಅವ್ರ ಬರ್ತಡೇ ಮಂತಲ್ಲೇ ಒಂದು ಮಿಷಿನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಎಂಬ್ರಾಯ್ಡ್ರಿ ಮಿಷಿನ್ನು. ಬಟ್ ನಾನು
ಫುಲ್ ಕಲಿತ್ಬಿಟ್ಟು ಮಾಡಬೇಕಲ್ವ, ಅದಕ್ಕೆ ಕಲಿಯೋಕ್ಕೋಸ್ಕರನೇ ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಓದಾಗ ಶೇರ್ ಮಾಡ್ತೀನಿ. ಅಷ್ಟು ಖುಷಿಯಾಗಿದೆ ತೊಗೊಳ್ಳೋದಕ್ಕೆ. ತೊಗೊಳಕ್ಕೆ ಹೋದಾಗ ನಿಜವಾಗ್ಲೂ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಅದಾದಮೇಲೆ ಪಾತ್ರೆ ಎಲ್ಲ ಸ್ವಲ್ಪ ತೊಳೆದಾಯಿತು ನೋಡಿರಿ. ತೊಳೆದ್ಬಿಟ್ಟು ಬಂದರೆ ಮನೆ ಪರಿಸ್ಥಿತಿ ಈ ಥರ ಮಾಡಿದ್ರು. ಅಡುಗೆ ಮನೇಲಿ ಮಾಡೋ ಅಷ್ಟೊತ್ತಿಗೆ ಇಬ್ಬರು ಸೇರಿ ಮಂಕಿ ನೇತಾಕ್ದೆ. ಮಂಕಿ ಎಲ್ಲ ಕಿತ್ತಾಕಿದ್ರು ಅಂತ ನೇತಾಕಿದ್ರೆ ಬೇಕು ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಲು ಫ್ರೆಂಡ್ಸ್. ಏನು ಮಾಡೋದು, ಅಲ್ಲೇ ಸುಮ್ಮನೆ ಇರು ಅಂತೇಳಿ ಇವಾಗೆಲ್ಲ ಸ್ಟಿಚಿಂಗ್ ಮಾಡಿದ್ದೆಲ್ಲ ಎತ್ತಿಕ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಅಳ್ದುಬಿಟ್ಟಿದ್ದಾರೆ ಇವರು ಜೊತೆಗೆ ಸೇರ್ಕೊಂಡ್ಬಿಟ್ಟು. ಸುಮ್ಮನೆ ಇರಬೇಕು. ಅದಾದಮೇಲೆ ನೋಡಿ ಎಲ್ಲ ಐಟಮ್ಸ್ ಎಲ್ಲ ಬುಕ್ಸು ಅದೆಲ್ಲ ಕಿತ್ತಾಕ್ಬಿಟ್ಟಿದ್ರು ಒಂದು ಕಡೆಯಿಂದ. ನಾನು ಸ್ವಲ್ಪ ಕಟ್ಟಿಂಗ್ ಮಾಡಿದ್ನಲ್ವ ಅದರದ್ದೆಲ್ಲ ಬೀಳ್ದೋಗ್ಬಿಟ್ಟಿತ್ತು. ನೆಲ ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆ ಮನೇಲಿ ಇದ್ದಿದ್ದರಿಂದ ನೆಲ ಎಲ್ಲ ಒರೆಸ್ಕೊಂಡು ಫುಲ್ಲು ನೀರು ಚೆಲ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮನೆ ಫುಲ್ಲು ಎಷ್ಟು ಚೆಲ್ಲಿರ್ತಾಳೆ ಅಂದರೆ ಅಷ್ಟು ಚೆಲ್ಲಿರ್ತಾಳೆ. ಅಮ್ಮೂ ಮ್ಯೂಸಿಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು ಫ್ರೆಂಡ್ಸ್. ಏನು ಮಾಡೋದು, ಕಾರಲ್ಲಿ ಮ್ಯೂಸಿಕ್ ಇದೆಯಲ್ವ ಅದನ್ನು ಸ್ಟಾರ್ಟ್ ಮಾಡಿಕೊಂಡ್ಳು. ಎಲ್ಲ ಕಸ ಗುಡಿಸಿ ಎಲ್ಲ ಇದು ಕ್ಲೀನ್ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನನಗೆ ಕೂಡ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ಮಕ್ಕಳದು ನೋಡಿ, ನನ್ನ ಮಗಂದು ವಾಕಿಂಗ್ ನನಗೆ ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ಮಾಡಿದ್ದಾನೆ ಅಂತ ಗೊತ್ತಿಲ್ಲ.